ರಾಜ್ಯದ ದೇವಸ್ಥಾನಗಳ ಆಸ್ತಿ ಒತ್ತುವರಿ ತೆರವುಗೊಳಿಸುವುದಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದ್ದು ಎ ಕ್ಯಾಟಗರಿ ದೇವಾಲಯಗಳ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ರೂಪಿಸಲಾಗ್ತಾ ಇದೆ ಅಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ದೇವಸ್ಥಾನದ ಆದಾಯವನ್ನ ಭಕ್ತರ ದರ್ಶನ, ಪ್ರಸಾದ, ವಸತಿ ಸೌಲಭ್ಯ ಹಾಗೂ ದೇವಸ್ಥಾನದ ಅಭಿವೃದ್ಧಿಗೆ ಮಾತ್ರ ಬಳಸಲಾಗುವುದು. ರಾಮ ಮಂದಿರ ವಿಚಾರದಲ್ಲಿ ಆದಂತಹ ಲೋಪಗಳು ಏನಿವೆ ಅದು ಇಲ್ಲಿ ಆಗದಂತೆ ಕಟ್ಟುನಿಟ್ಟಾಗಿ ಹಣ ಪೋಲಾಗೋದನ್ನ ತಡಿಬೇಕು ಅನ್ನೋದಾಗಿ ತಡೆಯಲಾಗುವುದು ಅಂತ ಹೇಳಿ ಒಟ್ಟಾರೆಯಾಗಿ ಎ ಕ್ಯಾಟಗರಿ ದೇವಸ್ಥಾನಗಳ ಅಭಿವೃದ್ಧಿಗಾಗಿ ರೂಪಿಸಿರುವಂತಹ ಮಾಸ್ಟರ್ ಪ್ಲಾನ್ ಇದು. ದೇವಸ್ಥಾನದ ಹಣ ಪೋಲಾಗದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬೇಕು. ಭಕ್ತರ ಸೌಲಭ್ಯಕ್ಕೆ ಮಾತ್ರ ದೇವಸ್ಥಾನದ ಆದಾಯ ಅನ್ನೋದು ಬಳಕೆ ಆಗಬೇಕು ಅಂತ ಸುವರ್ಣಸೌಧದಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ.